5,000 ಬರೀ ಕೈದಿಗಳೇ ಇದ್ದಾರೆ. ಇಡೀ ನಮ್ಮ ದೇಶದಲ್ಲಿ ಶಾಸಕಾಂಗ ಮತ್ತು ಕಾರ್ಯಾಂಗ ಎರಡೂ ಆಡಳಿತಗಳು ಒಂದೇ ಸೌಧದಲ್ಲಿ ನಡೆಸುವಂತಹ ಏಕೈಕ ಸೌಧ ಅಂದರೆ ಅದು ನಮ್ಮ ವಿಧಾನಸೌಧ. ನಮ್ಮ ಶಿವಮೊಗ್ಗದ ಜನ ಬಳಗ ಇದ್ದಾರೆ, ಅವರು ಕೂಡ ಮಾತಾಡಿ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. 1951ರಲ್ಲಿ ಜವಾಹರ್ಲಾಲ್ ನೆಹರು ಅವರು ನಮ್ಮ ನಾಡು, ನುಡಿ, ದೇಶ, ಸಂಸ್ಕೃತಿ 1,80,00,000ಕ್ಕೆ ಹೋಗುತ್ತೆ. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಕ್ಯಾಪ್ಟನ್. ಎಲ್ಲರೂ ಚೆನ್ನಾಗಿದ್ದಾನೆ ಅಂತ ಭಾವಿಸ್ತೀನಿ. ಮಿಷನ್ ಬೆಂಗಳೂರಿನ ಮೊದಲ ಎಪಿಸೋಡ್ ಅಂದರೆ ಈ ಮೊದಲ ವಿಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕದ ಶಕ್ತಿ ನಮ್ಮ ವಿಧಾನಸೌಧನ ತೋರಿಸ್ತೀನಿ. ವಿಧಾನಸೌಧದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ಕೊಡ್ತೀನಿ, ಕೆಲವೊಂದು ವಿಶೇಷವಾದ ಸಂಗತಿಗಳನ್ನ ನಿಮಗೆ ತಿಳಿಸ್ತೀನಿ. ಆ್ಯಂಡ್ ಇವಾಗ ನಾನು ರೈಟ್ ಅಪೋಸಿಟ್ ವಿಧಾನಸೌಧ ಮುಂದೆ ಇದ್ದೀನಿ, ನೋಡ್ಬೋದು ನೀವು. ಇಂದಿನಿಂದ 70 ವರ್ಷಗಳ ಹಿಂದೆ ಅಂದರೆ 1950ರ ಇಸ್ವಿಯಲ್ಲಿ ನಮ್ಮ ರಾಜ್ಯದ ಹೆಸರು ಕರ್ನಾಟಕ ರಾಜ್ಯ ಅಂತ ಇರಲಿಲ್ಲ. ಕರ್ನಾಟಕ ಅಂತ ಇನ್ನೂ ನಾಮಕರಣ ಆಗಿರಲಿಲ್ಲ. ಆವಾಗ ಇನ್ನೂ ಮೈಸೂರು ರಾಜ್ಯ ಅಂತಲೇ ಇತ್ತು. ಸೊ ಆ ಮೈಸೂರು ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿದ್ದವರು ನಮ್ಮ KC ರೆಡ್ಡಿ ಹಾಗೂ ಸಚಿವರಾಗಿದ್ದವರು ಕೆಂಗಲ್ ಹನುಮಂತಯ್ಯನವರು. ಸರ್ಕಾರ ನಡೆಸುವುದಕ್ಕೆ ಯಾವುದೇ ಸೌಧ ಇಲ್ಲದೆ ಇರುವ ಕಾರಣದಿಂದಾಗಿ ಆಗಿನ ಸರ್ಕಾರವು ನಮ್ಮ ಆಡಳಿತವನ್ನು ಬೆಂಗಳೂರಿನ ಅಟಾರ್ ಕಚೇರಿಯಲ್ಲಿ ನಡೆಸ್ತಾ ಇತ್ತು. ಹೀಗಾಗಿ ಒಂದು ದಿನ KC ರೆಡ್ಡಿಯವರಿಗೆ ಸರ್ಕಾರ ನಡೆಸುವುದಕ್ಕಂತಲೇ ಒಂದು ಸ್ಪೆಷಲ್ ಆಗಿ ಸೌಧನ ಕಟ್ಟಬೇಕಂತ ಕಲ್ಪನೆ ಬರುತ್ತೆ. ಆ್ಯಂಡ್ ಆ ಸೌಧ ಬ್ರಿಟಿಷ್ ಮಾದರಿಯಲ್ಲಿರಬೇಕಂತ ಅವ್ರ ಆಸೆ ಆಗಿರುತ್ತೆ. ಹಾಗೆಯೇ ಅದರ ಬಜೆಟ್ ಅಂದರೆ ಅದರ ವೆಚ್ಚ ಅಥವಾ ಅದರ ಖರ್ಚು 33 ಲಕ್ಷ ಅಂತ ಇಟ್ಕೊತಾರೆ. ಸೊ ಅದಕ್ಕೆ ನಮ್ಮ ಕೆಂಗಲ್ ಹನುಮಂತಯ್ಯನವರು ತೀವ್ರವಾಗಿ ವಿರೋಧ ಮಾಡ್ತಾರೆ. ಯಾಕಂದರೆ ನಮ್ಮ ದೇಶ, ನಮ್ಮ ರಾಜ್ಯದಲ್ಲಿ ಕಟ್ಟುತ್ತಿರುವಂಥ ಈ ಸೌಧ ನಮ್ಮ ರಾಜ್ಯವನ್ನು ಬಿಂಬಿಸುವಂಥ ಅಥವಾ ನಮ್ಮ ರಾಜ್ಯ ಅಥವಾ ನಮ್ಮ ದೇಶದ ಸಂಸ್ಕೃತಿಯನ್ನು, ನಾಡು, ನುಡಿಯನ್ನು ಬಿಂಬಿಸುವಂತಹ ಸೌಧ ಆಗಿರಬೇಕಂತ ಇವ್ರ ಆಸೆ ಆಗಿರುತ್ತೆ. ಹೀಗಾಗಿ 1951ರಲ್ಲಿ ಜವಾಹರ್ಲಾಲ್ ನೆಹರು ಅವರು ವಿಧಾನಸೌಧ ಕಟ್ಟೋಕ್ಕೆ ಶಂಕುಸ್ಥಾಪನೆ ಮಾಡ್ತಾರೆ. ಸೊ ಆ ಸಮಯದಲ್ಲಿ ಯಾರೋ ಒಬ್ಬ ವಿದೇಶಿಯರು ಕೆಂಗಲ್ ಹನುಮಂತಯ್ಯನವರಿಗೆ ಹೇಳ್ತಾರೆ, ನಿಮ್ಮಲ್ಲಿರುವ ಎಲ್ಲ ಕಟ್ಟಡಗಳು ಕೂಡ ಬ್ರಿಟಿಷರ ನಕಲುಗಳು ಅಂತ ಹೇಳ್ತಾರೆ. ಆ ಒಂದು ಕಾರಣಕ್ಕೆ ಬೇಜಾರಾಗಿ ಕೆಂಗಲ್ ಹನುಮಂತಯ್ಯನವರು ಹಾಗೆ ನಮ್ಮ ನಾಡು, ನುಡಿ, ದೇಶ, ಸಂಸ್ಕೃತಿ, ಸಂಪ್ರದಾಯವನ್ನು ಮನಸ್ಸಲ್ಲಿಟ್ಕೊಂಡ್ಬಿಟ್ಟು ಈ ಸೌಧವನ್ನು, ಈ ನಮ್ಮ ವಿಧಾನಸೌಧವನ್ನು ಇಂಡೋ ಸಾರ್ಸೆನಿಕ್ ಆ್ಯಂಡ್ ದ್ರಾವಿಡನ್ ಶೈಲಿಯಲ್ಲಿ ಕಟ್ಟಕ್ಕೆ ನಿರ್ಮಾಣ ಮಾಡ್ತಾರೆ. ಆ ಶೈಲಿಯಲ್ಲಿ ಕಟ್ಟಿ ಮುಗಿಸಿದಂತಹ ನಮ್ಮ ರಾಜ್ಯದ ಶಕ್ತಿ, ನಮ್ಮ ದೇಶದ ಸುಂದರವಾದ ಸೌಧನೇ ಈ ನಮ್ಮ ವಿಧಾನಸೌಧ. ವಿಧಾನಸೌಧದ ರೈಟಲ್ಲಿ ನಿಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚು ಕಾಣುತ್ತೆ. ಆ್ಯಂಡ್ ಲೆಫ್ಟಲ್ಲಿ ಜವಾಹರ್ಲಾಲ್ ನೆಹರು ಅವರ ಸ್ಟ್ಯಾಚು. ಅದರ ಮಿಡ್ಲಲ್ಲಿ ಮತ್ತೆ ನಮ್ಮ ಕೆಂಪೇಗೌಡರವರ ಸ್ಟ್ಯಾಚು. ಆ ಕಡೆ ಪಕ್ಕ ಬಸವಣ್ಣವರ ಸ್ಟ್ಯಾಚು ನಿಮ್ಗೆ ಕಾಣ್ತಾ ಇರ್ಬೋದು. ಆ್ಯಂಡ್ ಮುಂದೆ ಗಾರ್ಡನ್ ನೋಡ್ಬೋದು. ಅದಲ್ಲದೆ ಈ ನಮ್ಮ ವಿಧಾನಸೌಧದ ರೈಟ್ ಅಪೋಸಿಟಲ್ಲಿ ನಮಗೆ ನಮ್ಮ ರಾಜ್ಯದ ಉಚ್ಚ ನ್ಯಾಯಾಲಯ, ಹೈಕೋರ್ಟ್ ಕೂಡ ಇದೆ. ಅದು ನಿಮಗೆ ಮರಗಳಿಂದ ಔತ್ಕೊಂಡಿದೆ, ಕಾಣ್ತಾ ಇಲ್ಲ. ಅಲ್ಲಿ ಮುಂದೆ ತೋರಿಸ್ತೀನಿ. ಆಲ್ ಗುಡ್. स्कूल कैंप नहीं है भैया, कॉलेज कैंप. कॉलेज कैंप. तो योगा से इन कॉलेज है. हां, आर कॉलेज इज बिहाइंड दिस बिल्डिंग. अच्छा, गुड गुड. सब्सक्राइब डियर कैप्टन. ಸೊ ಅವಾಗಲೇ ಹೇಳಿದಂಗೆ ಈ ಕಡೆ ವಿಧಾನಸೌಧ ಫ್ರಂಟ್ ಆದರೆ ಈ ಕಡೆ ನಮ್ಮ ಹೈಕೋರ್ಟ್ ನೋಡ್ಬೋದು. ನಮ್ಮ ಹೈಕೋರ್ಟ್ ಆ್ಯಂಡ್ ಇದೆರಡರ ಮಧ್ಯೆ ಈ ರೋಡ್ ಇದೆ. ಸೊ ಹೀಗೆ 33 ಲಕ್ಷದಲ್ಲಿ ಸ್ಟಾರ್ಟ್ ಆಗಿರೋ ಈ ಕಟ್ಟಡ ಮತ್ತೆ 4 ಅಡಿಗಳನ್ನ ನಿರ್ಮಿಸಬೇಕಂತ 50 ಲಕ್ಷಕ್ಕೆ ಇರುತ್ತೆ. ಬಜೆಟ್ 50 ಲಕ್ಷಕ್ಕೆ ಇರುತ್ತೆ. ಬಟ್ 1951ರಲ್ಲಿ ಶುರುವಾದ ಈ ಕಟ್ಟಡ 1956ರಲ್ಲಿ ಮುಗಿಯೋಷ್ಟರಲ್ಲಿ ಈ ಬಜೆಟು 1,80,00,000ಕ್ಕೆ ಹೋಗುತ್ತೆ.
ಅಂದರೆ ಈ ನಮ್ಮ ಇನಿಷಿಯಲ್ ಬಜೆಟ್ನ 3 ಪಟ್ಟು ಹೆಚ್ಚು. ಸೊ ಆ ಒಂದು ಕಾರಣ ಇಟ್ಕೊಂಡ್ಬಿಟ್ಟು ಕೆಂಗಲ್ ಹನುಮಂತನವರಿಗೆ ಅವರದೇ ಪಕ್ಷದ ಕೆಲವೊಂದು ಜನ ಇವರ ಮೇಲೆ ಭ್ರಷ್ಟಾಚಾರದ ಆರೋಪವನ್ನು ಮಾಡ್ತಾರೆ. ಆ ಒಂದು ಕಾರಣದಿಂದ ಬೇಜಾರಾಗಿ ಕೆಂಗಲ್ ಹನುಮಂತನವರು ರಾಜೀನಾಮೆ ಕೊಟ್ಟು ಸರ್ಕಾರದಿಂದ ಕೆಳಗಡೆ ಇಳಿತಾರೆ, ರಾಜೀನಾಮೆ ಕೊಡ್ತಾರೆ. ಹೀಗಾಗಿ ಅವರೇ ನಿರ್ಮಿಸಿದಂತಹ ಈ ಸುಂದರವಾದ ವಿಧಾನಸೌಧದಲ್ಲಿ ಒಂದು ದಿನ ಕೂಡ ಅವರು ಕೂತು ಸರ್ಕಾರ ನಡೆಸೋಕ್ಕೆ ಅಥವಾ ಆಡಳಿತ ನಡೆಸೋಕ್ಕೆ ಆಗಲಿಲ್ಲ. ಇದೊಂದು ಬೇಜಾರವಾಗೋ ಸಂಗತಿನೇ. ಆ್ಯಂಡ್ ಈ ವಿಧಾನಸೌಧದ ಬಗ್ಗೆ ಹೇಳಬೇಕಾದ್ರೆ ತುಂಬ ವಿಶೇಷತೆಗಳಿದೆ. ಅದರಲ್ಲಿ ಕೆಲವೊಂದು ವಿಶೇಷತೆಗಳೇನಂತಂದರೆ, ಈ ವಿಧಾನಸೌಧ ಕಟ್ಟುವಾಗ ಆ ಒಂದು 1950 ಇಸ್ವಿಯಲ್ಲಿ ಕೂಲಿ ಕಾರ್ಮಿಕರು ಸಿಗದೇ ಇದ್ದಾಗ ನಮ್ಮ ರಾಜ್ಯದ ನಾನಾ ಜಿಲ್ಲೆಗಳಿಂದ ಕೈದಿಗಳನ್ನು ಕರ್ಕೊಂಬಂದು ಇಲ್ಲಿ ಈ ವಿಧಾನಸೌಧದ ಕಟ್ಟಡದ ನಿರ್ಮಾಣಕ್ಕೆ ತೊಡಗಿಸಿಕೊಳ್ತಾರೆ. ಎಷ್ಟು ಕೈದಿಗಳಂದರೆ 5,000 ಕೈದಿಗಳು. ಸೊ ಆ 5,000 ಕೈದಿಗಳು ಪ್ಲಸ್ ನಾರ್ಮಲ್ ಕೂಲಿ ಕಾರ್ಮಿಕರು ಅಂದರೆ ಟೋಟಲ್ ಆಗಿ 6,300 ಕಾರ್ಮಿಕರನ್ನು ಅಥವಾ ಕೂಲಿ ಕಾರ್ಮಿಕರನ್ನು ಈ ವಿಧಾನಸೌಧ ಕಟ್ಟಕ್ಕೆ ಬಳಸ್ಕೊಂಡಿದ್ದಾರೆ. ಆ್ಯಂಡ್ ಆ 5,000 ಕೈದಿಗಳನ್ನು ಅವರ ಸನ್ನಡತೆಯ ಆಧಾರ ಮೇಲೆ ಅವರನ್ನು ಈ ವಿಧಾನಸೌಧದ ಕಟ್ಟಡ ನಿರ್ಮಾಣದ ಮುಗಿದ ಮೇಲೆ ಅವ್ರನ್ನ ಎಲ್ಲರನ್ನೂ ಬಿಡುಗಡೆ ಮಾಡ್ತಾರೆ. ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ವಿಧಾನಸೌಧದ್ದು ಇಡೀ ನಮ್ಮ ದೇಶದಲ್ಲಿ ಶಾಸಕಾಂಗ ಮತ್ತು ಕಾರ್ಯಾಂಗ ಎರಡೂ ಆಡಳಿತಗಳು ಒಂದೇ ಸೌಧದಲ್ಲಿ ನಡೆಸುವಂತಹ ಏಕೈಕ ಸೌಧ ಅಂದರೆ ಅದು ನಮ್ಮ ವಿಧಾನಸೌಧ. ಅವರು ಪರ್ಫಾರ್ಮೆನ್ಸ್ ಮುಗಿತು ಹೋಗ್ತಾ ಇದ್ದಾರೆ. ಬ್ಲಾಗರ್ಸ್ಗೆ ತುಂಬ ಸಪೋರ್ಟ್ ಮಾಡ್ತಾರೆ ಜನರು. ಅವಾಗಿಂದ ನೋಡ್ತಾ ಇದ್ದೀನಿ, ತುಂಬ ಒಳ್ಳೆ ಮಾತುಗಳು ಹೇಳ್ತಾರೆ, ಮಾತಾಡಿಸ್ತಾರೆ, ಬ್ಲಾಗರ್ ಅಂತ ಕೇಳ್ತಾರೆ, ಚಾನಲ್ ನೇಮ್ ಕೇಳ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ. ಸೊ ತುಂಬ ಒಳ್ಳೆಯ ಸಂಗತಿ. ನಾನು ಇನ್ನೂ ಬಿಗ್ನರ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಕಷ್ಟ ಆಗ್ತಿತ್ತು, ಬಟ್ ಈ ಥರ ಟ್ರೀಟ್ ಮಾಡೋದ್ರಿಂದ ಖುಷಿ ಆಗುತ್ತೆ. ಸೊ ಅವಾಗಿಂದ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತಿದ್ದಾರೆ ಕೇಳಿ. ಇಲ್ಲಿ ನಮ್ಮೊಬ್ಬ ಕ್ಯಾಬ್ ಡ್ರೈವರ್ ಸರ್ ಇದ್ದಾರೆ. ನಮ್ಮ ಹೆಸರು ಪ್ರದೀಪ್ ಗೌಡ ಅಂತ. ಸೊ ಅವರು ಸಬ್ಸ್ಕ್ರೈಬ್ ಮಾಡ್ತಿದ್ದಾರೆ ಇವಾಗ. ಡಿಯರ್ ಬನ್ನಿ ಸರ್, ನಮ್ಮವ್ರು ನಾವು ಸಪೋರ್ಟ್ ಮಾಡಿ ನಾವು ಯಾರು ಮಾಡೋದು. ದಯವಿಟ್ಟು ಪ್ಲೀಸ್ ನಮ್ಮ ಬ್ರದರ್ ಇವರು, ಅವ್ರಿಗೆ ದಯವಿಟ್ಟು ಸಪೋರ್ಟ್ ಮಾಡಿ. ನಮ್ಮ ಕ್ಯಾಬ್ ಡ್ರೈವರ್ಸ್ ಬ್ರದರ್ ಮತ್ತು ಡ್ರೈವರ್ಗಳಿಗೆ ಹೆಲ್ಪ್ಫುಲ್ ಆಗಿರ್ತಾರೆ. ದಯವಿಟ್ಟು ಮಾಡಿ ಬ್ರದರ್ಸ್. ಇದೇ ಥರ ಒಳ್ಳೆ ವಿಡಿಯೋಗಳನ್ನ ತೋರಿಸ್ತಾ ಇರ್ತೀನಿ. ಕರ್ನಾಟಕದಲ್ಲಿ ಎಲ್ಲ ಒಳ್ಳೆ ಸ್ಪೇಸ್ಗಳನ್ನ ತೋರಿಸೋ ಪ್ರಯತ್ನ ಮಾಡ್ತೀನಿ, ಯಾಕಂದರೆ ಎಲ್ರಿಗೂ ಹೋಗಿ ನೋಡೋಕ್ಕಾಗಲ್ಲ. ಸೊ ಈ ವಿಡಿಯೋ ಮುಖಾಂತರ ನಾನು ತೋರಿಸ್ತಾ ಇರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಡಿಯರ್ ಕ್ಯಾಪ್ಟನ್. ಥ್ಯಾಂಕ್ ಯು ಸೊ ಮಚ್. ನಾನು 2009ರಲ್ಲಿ ಮೊದಲನೇದಾಗಿ ಬೆಂಗಳೂರಿಗೆ ಬಂದಾಗ ಆವಾಗ ನಾನು ವಿಧಾನಸೌಧ ಮೊದಲನೇದಾಗಿ ನೋಡಿದ್ದೆ. ನನಗೆ ತುಂಬ ಆಶ್ಚರ್ಯವಾಗಿತ್ತು, ತುಂಬ ಖುಷಿಯಾಗಿತ್ತು, ಇಷ್ಟು ದೊಡ್ಡದಾಗಿ ಹೆಂಗೆ ಕಟ್ಟೋರು ಇದನ್ನಂತ. ಬಟ್ ಇವಾಗ ಕೂಡ ಹಾಗೆ ಅದೇ ಆಶ್ಚರ್ಯ, ಅದೇ ಖುಷಿ ಇದೆ. ಬಟ್ ಆಗಿನ ಕಾಲದಲ್ಲಿ 1,80,00,000 ಇದನ್ನು ಕಟ್ಟಿರೋದು, ಈಗಿನ ಕಾಲದಲ್ಲಿ 30-40 ಸೈಟ್ 1 ಕೋಟಿ ಸಿಗ್ತಾ ಇದೆ ಬೆಂಗಳೂರಲ್ಲಿ. ಸೊ ನಾನು ಇವಾಗ ಅಲ್ಲಿಂದ ರೋಡ್ ಕ್ರಾಸ್ ಮಾಡಿ ಈ ಕಡೆ ಬಂದೆ. ನಿಮಗೆ ಹೈಕೋರ್ಟ್ ತೋರಿಸ್ತೀನಿ. ಒಳಗಡೆ ಹೋಗಿ ಕಂಪ್ಲೀಟಾಗಿ ತೋರ್ಸೋಕ್ಕಾಗಲ್ಲ, ಬಟ್ ಸ್ವಲ್ಪ ಹೊರಗಡೆಯಿಂದ ತೋರಿಸ್ತೀನಿ. ಆ್ಯಂಡ್ ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೆಟ್ರೋ ಸ್ಟೇಷನ್. ಅಲ್ಲಿ ತುಂಬ ಪೊಲೀಸರಿದ್ದಾರೆ. ವಿಡಿಯೋ ಮಾಡೋಕ್ಕಾಗುತ್ತಿಲ್ಲೋ ಗೊತ್ತಿಲ್ಲ. ರಿಸ್ಟ್ರಿಕ್ಟೆಡ್ ಏರಿಯಾದಲ್ಲಿ ವಿಡಿಯೋ ಮಾಡೋಕ್ಕೆ ಭಯ, ಬಟ್ ಟ್ರೈ ಮಾಡ್ತೀನಿ. ಆ್ಯಂಡ್ ಇಲ್ಲಿ ನೋಡಿ, ನನ್ನ ಲೆಫ್ಟಿಗೆ ಹೈಕೋರ್ಟ್ ಇದೆ, ಆ್ಯಂಡ್ ನನ್ನ ರೈಟಿಗೆ ಕಬ್ಬನ್ ಪಾರ್ಕ್ ಹೋಗುವಂಥ ದಾರಿ. ಇದು ಹೈಕೋರ್ಟು, ಇದೇ ಹೈಕೋರ್ಟ್ ಹೋಗುವಂಥ ದಾರಿ. ಆ್ಯಂಡ್ ಅಲ್ಲಿ ನಿಮಗೆ ಕಾಣ್ತಿರ್ಬೋದು ಇಷ್ಟೊಂದು ಜನ ಪೊಲೀಸರು. ನಮ್ಮ ಶಿವಮೊಗ್ಗದ ಜನ ಬಳಗ ಇದ್ದಾರೆ, ಅವರು ಕೂಡ ಮಾತಾಡಿ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದೇ ಥರ ಇನ್ನೊಂದು ಯಾವುದಾದ್ರೂ ಹೊಸ ಅಥವಾ ವಿಶೇಷವಾಗಿ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ಲರೂ ಕ್ಷೇಮವಾಗಿರಿ. ಆ್ಯಂಡ್ ನಿಮ್ಮ ಕ್ಯಾಪ್ಟನ್ ಇವಾಗ ಬಾಯ್ ಹೇಳುವಂಥ ಸಮಯ. ಟಾಟಾ, ಬಾಯ್ ಆ್ಯಂಡ್ ಟೇಕ್ ಕೇರ್. Subscribe dear captain. 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 Subscribe dear captain.